ಸಾಕು ಸರ್, ಬರೀ ರೌಂಡೇ ಆಯ್ತು. ಏಯ್, ನಿನ್ನ ಹೆಸರು ಸದ್ದಾಮ್ ಹುಸೇನ್ ತಾನೆ? ಹೌದು ಸಾಬ್. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ತಾನೆ ನೀನು? ಸರ್, ಕನ್ನಡಕ ತೆಗೀರಿ, ಅವ್ನು ಇಲ್ಲಿದ್ದಾನೆ. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ಅಂತ ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ನಮ್ಗೆ. ಬಾಂಬೆಯಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಹೈದರಾಬಾದ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ನೈ ಸಾಬ್. ಚರ್ಚ್ ಸ್ಟ್ರೀಟ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಇಲ್ಲ ಅಂತವನಲ್ಲ ಸರ್. ನಿಜ ಹೇಳೋ ಸಾಬ್. ಇಲ್ಲ ಸಾಬ್. ಅವನ್ನೇನ್ ಸರ್ ಎನ್ಕ್ವೈರಿ ಕೋರ್ಟು ಕೇಸು ಅಂತ ತಲೆನೋವು. ಹೆಂಗಿದ್ರು 99 ಎನ್ಕೌಂಟರ್ ಮಾಡಿದಿರಾ, 100ನೇದಾಗತ್ತೆ ಹೊಡೆದು ಬಿಸಾಕಿ ಸರ್. ಹೇಳೋ, ನಿಜ ಹೇಳೋ. ಸಾಬ್ ಇಲ್ಲ ಸಾಬ್. ಗನ್ನಿಲ್ವಾ? ಹೊಡೆದಾಕಿ ಸರ್. ಸಾಬ್ ಇಲ್ಲ ಸಾಬ್. ಸಾಬ್ ಅಲ್ಲಿ ಮಾತ್ರ ಸುಡಬೇಡಿ ಸಾಬ್. ಶೂಟ್ ಮಾಡಿ ಸರ್. ನಿಜ ಹೇಳ್ತೀನಿ ಸರ್. ಸರ್, ನನ್ನ ಹೆಸರು ಸುರೇಶ್ ಬಾಬು ಅಂತ ಸರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಸರ್. ಸರ್, ಎಲ್ಲ ಬ್ಯಾಂಕ್ನವ್ರಿಗೂ ಮೋಸ ಮಾಡೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ ಸರ್. ನೋಡಿ ಸರ್. ನನ್ನ ಮಗನೇ, ನಮಗ್ ಬೇಕಾಗಿರೋದು ನೀನೇ. ಬೆಳ್ಳಾರಿ ಕೃಷ್ಣ ಸರ್, ಎಲ್ಲ ರೆಕಾರ್ಡ್ ಮಾಡಿದ್ಯಾ ತಾನೇ? ರೆಕಾರ್ಡ್ ಮಾಡಿದೀನಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಮೈ ಡಿಯರ್ ಬಾಯ್ಸ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಇದು ಕೇಸ್ ನಂಬರ್ 2. ಇವನ ಹೆಸರು ನಂದಕುಮಾರ್ ಅಂತ. ಪಂಚರಂಗಿ ನನ್ನ ಮಗ, ಯಾವಾಗಲೂ ಪಂಚಲ್ಲೇ ಇರ್ತಾನೆ. 1 kg ಗೋಲ್ಡ್ ಇಟ್ಟು ನಮ್ಮ ಬ್ರಾಂಚಲ್ಲಿ ಲೋನ್ ತಗೊಂಡಿದ್ದಾರೆ. ಅದು ಒರಿಜಿನಲ್ ಗೋಲ್ಡ್ ಅಲ್ಲ, ಅದೇನು ಅಂತಾರಲ್ಲ ಬಾಮಾ ಉಮಾ ಗೋಲ್ಡ್. ಉಮಾ ಗೋಲ್ಡ್. ಯಾಮಾರಿಸಿ ನಾಮ ಹಾಕೋದ್ರಲ್ಲಿ ನಂಬರ್ 1 ನನ್ನ ಮಗ ಇವನು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. 12 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಅವನ ಹತ್ರ ರಿಕವರಿ ಮಾಡ್ಬೇಕು ನೀವು. ನನ್ನ ದುಡ್ಡಲ್ಲಿ? ಅಯ್ಯೋ, ಯಾವ ದುಡ್ಡು? ನನ್ ದುಡ್ಡು ಯಾವಾಗ ಕೊಡ್ತೀಯ? ಯಾವ್ದದು? ನನ್ ದುಡ್ಡು ತಗೊಂಡಿದ್ದಲ್ಲ, ಯಾವಾಗ ಕೊಡ್ತೀಯಾ? ಯಾವಾಗ ಇಸ್ಕೊಂಡಿದ್ದೆ? ದುಡ್ಡು ಯಾವಾಗ ಬ್ಯಾಂಕ್ ಕಟ್ತೀರಾ? ನಾನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕ್ತೀನಿ. ಇವನು ಬಾಯ್ ಮಾತಲ್ಲಿ ಹೇಳಿದ್ರೆ ಕೊಡೋದಿಲ್ಲ. ಹಾಕಿ. ಇಷ್ಟ ಕಂಡ್ರ ನಿಮ್ದು? ನಾನೇನು ಮಾಡ್ಕೊಳಕ್ಕಲ್ಲ, ಹೋಗ್ರೆ. ಯಾರು ನೀವು? ನಾನ್ ಮುನ್ನಾಬಾಯ್ MBBS. ನಾನು ಚಿನ್ನಾಬಾಯಿ MBBS. ನೀವು ಡಾಕ್ಟರ್ ತರ ಕಾಣಿಸ್ತಾ ಇಲ್ಲ. ನಾವೊಂಥರ ವೆರೈಟಿ ಡಾಕ್ಟರ್. ಹೌದು, ನನ್ನ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದಿರಿ. ನೀನೇ ಹೇಳ್ದಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಕಣ್ಣು 2 ಲಕ್ಷ, ಕಿಡ್ನಿ 4 ಲಕ್ಷ, ಹಾರ್ಟ್ 8 ಲಕ್ಷ. ಯಾವನೋ ಒಬ್ಬ 1 kg ಗುಂಡ್ಕಾಯಿ ಬೇಕು ಅಂದವನೆ. kg 750 ರೂಪಾಯಿ ಹೇಳಿದೀವಿ. ಮಿಕ್ಕಿದ ದುಡ್ಡಿಗೆ ಏನ್ ಮಾಡೋಣ? ದುಡ್ಡಿಗೆ ಇನ್ನೇನು ಕಿತ್ಕೊಳ್ಳೋದು? ಎತ್ಬಿಡಣ. ಅಣ್ಣ, ಅದನ್ನ ಮಾತ್ರ ಏನು ಮಾಡ್ಬೇಡಣ್ಣ. ನಿಮಗೆ ದುಡ್ಡು ತಾನೇ ಬೇಕು. ಬಂಗಾರಿ ಯಾಕ್ರಿ ಬರ್ಲೇ ಇಲ್ಲ? ನಿಮ್ಗೋಸ್ಕರ ಫುಲ್ ಬಾಟ್ಲ್ ರಾಮ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಚಿಕನ್ ತಗೊಂಡ್ ಬಂದು ಸಪ್ರೇಟ್ ಆಗಿ ಪೀಸ್ ಮಾಡಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಕಾಯ್ತಾ ಇದ್ದೀನಿ. ಅಯ್ಯೋ, ನೀನಮ್ಮ ಅಕ್ಕ ಸೂಡ, ನೀ ಕೊಟ್ಟ ಐಡಿಯಾಗಳಿಂದ ಮಾಡಬಾರ್ದು ಕೆಲಸ ಮಾಡಿ ಹಾಳಾಗಿ ಹೋಗ್ಬಿಟ್ನಲ್ಲೇ. ನೀನು ಸತ್ಕೊಳ್ಳಿನ ತಡಿಯಣ ಮಾತಾಡ್ತಾ ಇದ್ದೀನಿ. ನೀನಲ್ಲಿ ಸತ್ಕೊಳ್ಳಿನ ಪೀಸ್ ಮಾಡಿ ನನಗೆ ಕಾಯ್ತಾ ಇದೀಯಾ? ಇಲ್ಲಿ ನಾನು ಬದುಕಿದ್ದಾಗ್ಲೇ ಇವ್ರು ನನ್ನ ಪೀಸ್ ಮಾಡ್ತಾರಂತೆ ಕಣೆ. ತಡಿಯಣ, ಬೇಗ ದುಡ್ಡು ತಗೊಂಡ್ ಬಾರೆ, ಇಲ್ಲಾಂದ್ರೆ ಇವ್ರು ನನ್ನ ಪೀಸ್ ಮಾಡ್ಬಿಡ್ತಾರಂತೆ ಕಣೆ. ಬೇಗ ಬಾರೆ. ನೀನ್ ಸ್ವಲ್ಪ ತಡ ಆಗ್ಬಿಟ್ರೆ ಕುದುರೆ ಇರುತ್ತೆ ಕಣೆ, ಓಡ್ಸಕ್ ಜಾಕಿ ಇರಲ್ಲ. ಅರ್ಥ ಆಯ್ತಾ? ನನಗ್ ದುಡ್ಡು ಮುಖ್ಯ ಅಲ್ಲ, ಕುದುರೆ ಓಡ್ಸೋ ಜಾಕಿ ಬೇಕು. ನಾನು ಇವಾಗ್ಲೇ ದುಡ್ಡು ತಗೊಂಡ್ ಬರ್ತೀನಿ. ಬೇಗ ಬಾ. ವೆರಿ ಗುಡ್ ಬಾಯ್ಸ್. ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಐ ಲೈಕ್ ಯುವರ್ ಜಾಬ್. ಗುಡ್. ಸರ್, ಇನ್ನೇನ್ ಸರ್ ನಿಮ್ ಕೆಲಸ ಆಯ್ತಲ್ಲ, ಯಾವಾಗ ಸರ್ ಶುರು ಮಾಡೋಣ ಶೂಟಿಂಗು? ಮುಹೂರ್ತಕ್ಕೆ ಪುನೀತ್, ದರ್ಶನ್ ಸರ್ ಎಲ್ಲಾರನ್ನೂ ಕರ್ಸೋಣ ಸರ್. ಇದನ್ನೆಲ್ಲ ಮುಗಿಸ್ಕೊಂಡು ನನಗೋಸ್ಕರ ಕಾಯ್ತಾ ಇರೋ ನನ್ನ ಮಹಾಲಕ್ಷ್ಮಿನ ಮದುವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಸರ್. ಅದು ನನ್ ದುಡ್ಡು ಕೊಟ್ಬಿಟ್ರೆ ನನ್ನ ತಂಗಿ ಮದುವೆ ಮಾಡ್ಬಿಡ್ತೀನಿ. ಮಾಡು ಅಂತಪ್ಪ. ಯಾರು ಬೇಡ ಅಂದ್ರು? ಸ್ವಲ್ಪ ಸಮಾಧಾನವಾಗಿರಿ. ಇದುವರೆಗೂ ನೀವು ಡೀಲ್ ಮಾಡಿರೋದು ಬರೀ ಚಿಲ್ಲರೆ ಕೇಸು, ಜುಜುಬಿ, ಪೆಟ್ಟಿ ಕೇಸ್ನ ನೀವು ಡೀಲ್ ಮಾಡಿರೋದು. ನಾನು ಇವಾಗ ಕೊಡ್ತೀನಿ ಒಂದು ಗನಾಂದಾರಿ ಕೇಸು, ಇದನ್ನ ಡೀಲ್ ಮಾಡಿ.
ನೆಕ್ಸ್ಟ್ ಯಾವನು? ನಾನಲ್ಲ ಏಯ್ ಇವ್ನ್ ಸವಾಸನು ಬೇಡ, ಇವ್ನ್ ದುಡ್ಡು ಬೇಡ, ಬಾ ಹೋಗ್ರ. ನಿಂತ್ಕೊಳ್ರಯ್ಯ. ಏನ್ ಓಡೋಗ್ ರೈಲ್ವೆ ಟ್ರ್ಯಾಕ್ ಮೇಲೆ ಪಾಚ್ಕೊಳ್ತೀರಾ? ಅವ್ನ್ ಕೈಗೆ ಸಿಗಾಕೊಳ್ಳೋದ್ರ ಬದಲು ಸಾಯೋದೇ ಮೇಲು. ಟ್ರೈನು ನಮ್ಮ ಮೇಲೆ ಹೋದ್ರೆ ಪಟ್ ಅಂತ ಪ್ರಾಣ ಹೋಗುತ್ತೆ. ಹಾ ಈ ನನ್ ಮಗನ ಕೈಲಿ ಸಿಕ್ಕಾಕೊಂಡ್ರೆ ದಿನ ಚುಚ್ಚಿ ಸಾಯಿಸ್ಬಿಡ್ತಾನ ನಮಗಷ್ಟೇ. ಇವ್ನ್ ಸವಾಸ ಬೇಡ, ಬಾರಪ್ಪ ಹೋಗೋಣ. ಏನಪ್ಪ ಸೂರ್ಯ, ನಿನ್ಗೆ ಹೀರೋ ಆಗೋ ಆಸೆ ಇಲ್ವಾ? ಏನಯ್ಯ ಇಂದ್ರ, ನಿನ್ ತಂಗಿಗೆ ಮದುವೆ ಮಾಡೋ ಮನ್ಸಿಲ್ವಾ ನಿಂಗೆ? ಯೋಚನೆ ಮಾಡಿ ಹೇಳಿ. ಅಲ್ಲ ಸರ್, ಇಂಥ ರೌಡಿ ಪರೋಡಿ ಖತರ್ನಾಕ್ ನನ್ ಮಗನ್ಗೆ ಹೆಂಗ್ ಸಾಲ ಕೊಟ್ರಿ ಸರ್ ನೀವು? ಸಾಲ ನಾನ್ ಕೊಡ್ಲಿಲ್ಲಪ್ಪ, ಅವನೇ ತಗೊಂಡ. ನಮ್ಮ ಬ್ಯಾಂಕು ಹಿಂದಿನ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಲಾಭ ಗಳಿಸಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಸಾರೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಸಾರ? ನಾನ್ ಯಾವ ಸಾರೋ ಮಹೇಶ? ಎಷ್ಟ್ Sorry, ಸರ್ತಿ sir. ಹೇಳಿದ್ದೀನಿ ಸಾರ್ ಅಂತ ಕರಿಬೇಡ, ನನ್ನ ಭಾವ ಅಂತ ಕರಿ ಅಂತ. ಓಕೆ ಸರ್. ಸಾರ? ಮಹೇಶ್, ನಾನು ಹೇಳಿದ್ನಲ್ಲ ನಮ್ ಫ್ರೆಂಡ್ ಹಾ ಶುಭ ಡೆವಲಪರ್ಸ್, ದೊಡ್ಡ ಬಿಲ್ಡರು ಇವರೇ, ಪ್ರಭಾಕರ್ ಅಂತ. ಹಾ ಹೇಳಿದ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮಹೇಶ್ ಅಂತ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಜನ ಸಹಕಾರಿ ಬ್ಯಾಂಕಿನ ಫ್ಯೂಚರ್ ಚೇರ್ಮನ್ ಅಲ್ವಾ ನೀವು? ಸುಮ್ನೆ ಇರಿ ಸರ್, ನಾನೇನಿದ್ರು ಅರವಿಂದ್ ಅವರ ಬಾಮೈದ ಅಷ್ಟೇ. ಒಂದ್ ವಿಷಯ ಹೇಳದ್ ಮರ್ತ್ಬಿಟ್ಟೆ. ಮುಂದಿನ ವಾರ 18ನೇ ತಾರೀಕು ನಾನು ಬರ್ತಡೆ. ತಾವು ಮಿಸ್ ಮಾಡದೆ ಬರ್ಬೇಕು. ಖಂಡಿತ ಬಂದೇ ಬರ್ತೀನಿ. ಓಹೋ, ಬನ್ನಿ ಸರ್. ಹಲೋ ಸರ್. ಹಲೋ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಸರ್ ಬರ್ತ್ಡೇ ಪಾರ್ಟಿ ಅಂದ್ರೆ ಯಾರು ಕಾಣ್ತಾನೆ ಇಲ್ಲ, ಒಬ್ರೇ ಇದ್ದೀರಾ? ಸರ್, ಪಾರ್ಟಿ ಒಂದ್ ಅರ್ಧ ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾವಿಬ್ರು ಶುರು ಹಚ್ಕೊಳ್ಳೋಣ. ತಗೊಳ್ಳಿ. ಥ್ಯಾಂಕ್ ಯು. Cheers. ಸರ್, ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಇದೆ, ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಹಾಯ್. ಶಾಂತ, ಬಂದಿರಿ? ಆಫೀಸಿಗೆ ಲೇಟ್ ಆಯ್ತು ಕಣೆ. ಆಯ್ತು, ಹೋಗ್ ಬನ್ನಿ. ಮಹೇಶ್ ಆಫೀಸ್ಗೆ ಹೋದ್ನಾ? ಇಲ್ಲ ರೀ, ಅವ್ನ್ ಮಲ್ಕೊಂಡಿದ್ದಾನೆ. ಸರಿ, ಅವ್ನ ಎದ್ಮೇಲೆ ಆಫೀಸಿಗೆ ಕಳ್ಸು. ಆಯ್ತು. ಬರ್ತೀನಿ. ಹುಷಾರು, ಹೋಗ್ಬಿಟ್ ಬನ್ನಿ. ಸರಿ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ದೆ, ಕಾಲು ತುಂಬಾ ಫ್ರಾಕ್ಚರ್ ಆಗಿದೆ. ಆಪರೇಷನ್ ಮಾಡಿ ರಾಡ್ ಹಾಕ್ಲೇಬೇಕು. ಮೊದಲನಾಗ ಓಡಾಡೋಕೆ ಎಷ್ಟು ದಿನ ಬೇಕಾಗುತ್ತೆ? ಹೆಚ್ಚು ಕಮ್ಮಿ ಅಂದ್ರು 2-3 ತಿಂಗಳು ರೆಸ್ಟ್ ತಗೊಳ್ಳೇಬೇಕು ಸರ್. ಅಯ್ಯೋ ದೇವ್ರೆ. ಮಹೇಶ, ನಮ್ಮ ಅಡ್ವೊಕೇಟಿಗೆ ಬರೋದಕ್ಕೆ ಹೇಳ. ಮಹೇಶ್, ಇದು ಪವರ್ ಆಫ್ ಅಟರ್ನಿ ಪೇಪರ್ಸ್. ಬ್ಯಾಂಕ್ನ ಆಡಳಿತ ನಡೆಸುವಂತ ದೊಡ್ಡ ಜವಾಬ್ದಾರಿನ ನಿನಗೆ ಬರ್ಕೊಡ್ತಾ ಇದ್ದೀನೋ. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀನು ಉಳಿಸ್ಕೊಳ್ತೀಯ ಅಂತ ಅನ್ಕೊಂಡಿದ್ದೀನಪ್ಪ. ಮೇ ಐ ಕಮ್ ಇನ್ ಸರ್? ಎಸ್, ಕಮಿಂಗ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೇಕ್ ಯುವರ್ ಸೀಟ್. ಮ್ಯಾನೇಜರ್, ಆಮೇಲೆ ಕರಿತೀನಿ ಪ್ಲೀಸ್. ಸರ್, ನಾನು ಅವತ್ತು ಹೇಳಲಿಲ್ಲ ನಿಮಗೆ ನೀವು ಚೇರ್ಮನ್ ಆಗೇ ಆಗ್ತೀರಾ ಅಂತ? ನಿಮ್ಮನ್ನು ನೋಡಿದಾಗಲೇ ಅನಿಸ್ತು, ನನ್ನ 6th ಸೆನ್ಸ್ ಹೇಳ್ತು, ಅದು ನಿಜ ಆಗೋಯ್ತು. ಓಕೆ, ಅದು ಸರಿ. ನೀವಿಲ್ಲಿ? ಸರ್, ಬ್ಯಾಂಕಿಗೆ ಏನಕ್ಕೆ ಬರ್ತೀವಿ ಸರ್? ಲೋನ್ ಬೇಕಾಗಿತ್ತು, ಅದಕ್ಕೆ ಬಂದೆ. ತಗೊಳ್ಳಿ. ಸರಿ, ಎಷ್ಟು ಬೇಕಾಗಿತ್ತು? ಜಾಸ್ತಿ ಏನಿಲ್ಲ ಸರ್, ಒಂದು ಸ್ಮಾಲ್ ಅಮೌಂಟ್, ಒಂದು 100 ಕೋಟಿ. 100 crores? ಯಾಕೆ ಸರ್, ಕೊಡಲ್ವಾ? ಹಾಗಲ್ಲ, ಅಷ್ಟೊಂದು ಅಮೌಂಟ್ ಕೊಡಬೇಕು ಅಂತ ಅಂದ್ರೆ ಪ್ರಾಪರ್ಟಿ ನೋಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು, ಮತ್ತೆ ಶ್ಯೂರಿಟಿ ಅದು ಇದು ಅಂತ. ಅದೆಲ್ಲ ಲೀಗಲ್ ಆಗಿ ಒರಿಜಿನಲ್ ಪೇಪರ್ ಇದ್ದವ್ರಿಗೆ ಮಾತ್ರ. ಅವು ಯಾವ ನನ್ನ ಹತ್ರ ಇಲ್ಲ, ಡೂಪ್ಲಿಕೇಟ್ ಇವೆಲ್ಲ. ಡೂಪ್ಲಿಕೇಟಾ? ಮಿಸ್ಟರ್ ಪ್ರಭಾಕರ್, ನಾನು ನಿಮ್ ಕಣ್ಗೆ ಯಾವ ತರ ಕಾಣ್ತಾ ಇದ್ದೀನಿ? ಪಕ್ಕ
ಚಿಕ್ಕ ಪೆಕ್ಕರ್ ನನ್ನ ಮಗನ್ ತರ ಕಾಣ್ತಿದ್ದೀರ ಸರ್. ಈಗ ನೀವು ಎತ್ತಿ ಬಿಸಾಕಿದ್ರಲ್ಲ ಅದು ಡೂಪ್ಲಿಕೇಟ್ ಇರ್ಬೋದು. ಈಗ ನಾನೊಂದು ಸಿನಿಮಾ ತೋರಿಸ್ತೀನಿ ಸರ್. ಈ ಸಿನಿಮಾ ಮಾತ್ರ ಒರಿಜಿನಲ್ ಸರ್, ಇನ್ನೂ ಸೆನ್ಸರ್ ಆಗಿಲ್ಲ, ನೋಡ್ಕೊಳ್ಳಿ. ಏನ್ ಚೇರ್ಮನ್ ಸಾಹೇಬ್ರು, AC ಹಾಕಿದ್ರು ಇಷ್ಟೊಂದು ಬೇವ್ರ್ತಾ ಇದ್ದೀರಾ? ನೀವೊಬ್ರೇ ಇದನ್ನ ನೋಡಿ ಇಷ್ಟು ಟೆನ್ಷನ್ ಆಗೋಗ್ಬಿಟ್ರೆ ನಾಳೆ ಇಂಟರ್ನೆಟ್ಟು, ಫೇಸ್ಬುಕ್, ಗೂಗಲ್ಲು, ಮೀಡಿಯಾ, ಪೇಪರು 100 ಕೋಟಿ ಜನ ನೋಡ್ಬಿಟ್ರೆ ಇಡೀ ವರ್ಲ್ಡ್ ಫೇಮಸ್ ಆಗೋಗ್ಬಿಡ್ತೀರಾ. ಸೂಪರ್ ಸ್ಟಾರು ಬ್ಲೂ ಮೂವಿಗೆ. ಆಮೇಲೆ ಯೋಚನೆ ಮಾಡಿ, ಮನೇಲಿ ಏನ್ ಗೌರವ, ಆಫೀಸಲ್ಲಿ ಏನ್ ಗೌರವ, ನಿಮ್ ಸಂಬಂಧಿಕರ ಮಧ್ಯೆ ಏನ್ ಗೌರವ ಸಿಗುತ್ತೆ ಅಂತ. ಏಯ್ ನೋಡು, ಇದೇ ಡಾಕ್ಯುಮೆಂಟ್ಸ್ ಒರಿಜಿನಲ್ ಅನ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು. ಏನ್ ನೋಡ್ತ್ಯಾ? ನಿನಗ್ ಬೇರೆ ದಾರಿ ಇಲ್ಲ, ಇರೋದು ಒಂದೇ, ಮುಚ್ಕೊಂಡು ಲೋನ್ ಸ್ಯಾಂಕ್ಷನ್ ಮಾಡು.